ಗೀತಾ ಗೀತಾ ರೀ ಇನ್ನೇನು ಯೋಚನೆ ಮಾಡಬೇಡ್ರಿ. ಅಳಿಯಂದ್ರು ಮಗಳು ಮನೆ ಕ್ಷೇಮವಾಗಿ ಬರಲಿ ಅಂತ ಆ ತಾಯಿ ಹತ್ರ ಬೇಡ್ಕೊಂಡು ಬಂದಿದ್ದೀನಿ. ಆ ದೇವರು ನಮ್ಮ ಕೈ ಬಿಡೋದಿಲ್ಲ ರೀ. ಸುಶೀಲಾ, ಇನ್ನೊಂದ್ಸರಿ ಅಳಿಯ ಗಿಳಿಯ ಅಂದ್ರೆ ನಿನ್ನ ಕುತ್ತಿಗೆ ಹಿಸ್ಕಿ ಸಾಯಿಸ್ಬಿಡ್ತೀನಿ. ನನ್ನ ತಲೆ ಬಿಸಿ ನನಗಾಗಿದೆ. ಇವಳು ಹೋಗಿ ಬಂದು ಅಳಿಯ ಅಳಿಯ ಅಂದು ನನ್ನ ಗಾಯದ ಮೇಲೆ ಬರೇ ಹೇಳಿದ್ದಾಳೆ. ಯಾಕ್ರಿ, ನಮ್ ಗೀತಾ ಹುಷಾರಾಗಿದ್ದಾಳೆ ತಾನೆ? ಎಡವಟ್ಟಾಗ್ಬಿಟ್ಟಿದೆ ಕಣೆ, ತುಂಬಾ ಎಡವಟ್ಟಾಗ್ಬಿಟ್ಟಿದೆ. ಮೂಡಿಗೆರೆ ಗಂಡಿಗೆ ಗೀತಾ ಫೋಟೋ ಜಾತಕ ಜೊತೆ ಪತ್ರ ಬರ್ದಿದ್ದಲ್ಲ, ಅವರು ಬರೋ ಗುರುವಾರ ಇವಳನ್ನ ನೋಡೋದಕ್ಕೆ ಬರ್ತಿದ್ದೀನಿ ಅಂತ ಪತ್ರ ಬರ್ದಿದ್ದಾರೆ ಕಣೆ. ಮನೇಲಿ ಹೆಣ್ಣೆ ಇಲ್ಲ. ಅಯ್ಯೋ ಏನ್ ಮಾಡ್ಲಿ? ಅಯ್ಯೋ ಎಲ್ಲ ಕಡೆಯಿಂದ ನಮ್ಮ ಮರ್ಯಾದೆ ಹೋಗ್ತಾ ಇದೆ ಕಣೆ. ಗುರುವಾರ ಅವ್ರು ಬಂದಾಗ ಇವಳು ಇಲ್ಲದೆ ಇದ್ರೆ ಅಪಾರ್ಥ ಆಗತ್ತೆ. ಇಂಥ ಸಂಬಂಧಗಳು ಬರೋಕ್ ಸಾಧ್ಯನೇ ಇಲ್ಲ. ಮೊದಲು ನಮ್ ಗೀತನ ಜೀವದ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಮರ್ಯಾದೆ ಬಗ್ಗೆ ಆಮೇಲೆ ಯೋಚನೆ ಮಾಡಿವ್ರಂತೆ. ಮತ್ ನಾನೇನು ನೆನ್ನೆಯಿಂದ ಪಕ್ಕದ ಮನೆ ಸೋಮಣ್ಣನ ಮಗಳ ವಿಚಾರನ ಯೋಚನೆ ಮಾಡ್ತಾ ಇದ್ದೀನ? ನಿನ್ನ ಮಗಳ ವಿಚಾರನ ಕಣೇ ಯೋಚನೆ ಮಾಡ್ತಿರೋದು. ಅಯ್ಯೋ ಭಗವಂತ, ನನಗೆ ದಿಕ್ಕೇ ತೋರಿಸ್ತಿಲ್ವಲ್ಲ. ಗೀತಾ ಯಾವ ದಿಕ್ಕಲ್ಲೇ ಇದೆಯಾ? ಕಾಲದಿಂದನೂ ಹೀಗೆ ಹೊಟ್ಟೆ ಉರಿಸ್ಕೊಂಡು ಬಂದಿಲ್ಲೇ. ಗೀತಾ 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 ಎಲ್ಲಿದ್ಯಾ? ಗೀತಾ 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 ತಮಾಷೆ ಮಾಡ್ಬೇಡ ಗೀತಾ, ದಯವಿಟ್ಟು ನಿನ್ ತಮ್ಮ ಅಂತೀನಿ. ಎಲ್ಲಿದ್ಯಾ ಹೇಳು ಗೀತಾ? ಹುಲಿ ಸೌಂಡ್ ಕೇಳ್ತಾ ಇದೆ ಗೀತಾ, ಎಲ್ಲಿದ್ಯಾ ಗೀತಾ? ಗೀತಾ ಎಲ್ಲಿದ್ಯಾ ಹೇಳು? ಗೀತಾ 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 ಎಲ್ಲೋಗ್ಬಿಟ್ಟೆ? ಹುಲಿ ಬಾಯಿಗೆ ಏನಾದ್ರು ಸಿಕ್ಬಿದ್ಯಾ ಗೀತಾ? ಅಯ್ಯೋ ದೇವ್ರೆ, ಹುಲಿ ಕೂಗೋದು ಬೇರೆ ಕೇಳಿಸ್ತಿಲ್ಲ. ಅಂದ್ರೆ ಅದೇನಾದ್ರೂ ಗೀತಾನ, ನನ್ನ ಗೀತಾಗೇನು ಆಗ್ಬಾರ್ದು, ಏನೂ ಆಗ್ಬಾರ್ದು. ಗೀತಾ 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 ಪ್ಲೀಸ್ ಗೀತಾ, ಎಲ್ಲಿದ್ರು ನನ್ನ ಎದುರುಗಡೆ ಬಾ ಗೀತಾ, ಪ್ಲೀಸ್ ಗೀತಾ. ನನ್ನ ಜೀವನೇ ಹೋಗುವಾಗ್ತಿದೆ ಗೀತಾ, ಪ್ಲೀಸ್ ಬಾ ಗೀತಾ. ಗೀತಾ 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 ಅಷ್ಟು ಕೇವಲವಾಗಿ ಮಾತಾಡ್ಬೇಡ ಗೀತಾ. ನೀನು ಸುವಾಸನೆ, ಆ ನಿನ್ನ ಪರಿಮಳನ ನನ್ನ ಮನಸ್ಸು ಗುರುತಿಸುತ್ತೆ. ನಿನ್ನ ಕಡೆಗೆ ನನ್ನನ್ನು ಕರ್ಕೊಂಬರುತ್ತೆ. ನೀನು ಅಯಸ್ಕಾಂತ, ನಾನು ಕಬ್ಬಿಣ. ನೀನು ಘಮ, ನಾನು ಗಾಳಿ. ನೀನು ಪ್ರೀತಿ, ನಾನು ಅದು ಕಂಡುಕೊಂಡಿರೋ ಜೀವ.
ನನ್ನ ಕಣ್ಣನ್ನು ಕಟ್ಟಿಬಿಟ್ರು ನಾನು ನಿನ್ನ ಹತ್ರನೇ ಬಂದು ನಿಲ್ತೀನಿ. ಯಾಕಂದ್ರೆ ನೀನು ನಾನೇ, ನಾನು ನೀನೆ. ವಾಟ್ ಏನ್ ಡೈಲಾಗ್ ಯಾ? ಈ ರೀತಿ ಡೈಲಾಗ್ ಹೊಡಿಯೋದಕ್ಕೆ ಖರ್ಚು ಮಾಡಿರೋ ಬುದ್ಧಿನ ದಾರಿ ಹುಡ್ಕ ಖರ್ಚು ಮಾಡಿದಿದ್ರೆ ಇಷ್ಟೊತ್ತಿಗಾಗ್ಲೇ ಮನೆಗೆ ಸೇರಿರ್ತಿದ್ವಿ ಸರ್. ಹೌದೌದೌದೌದು, ನೀವು ಹೇಳಿದ್ ಕರೆಕ್ಟು. ಇಬ್ರು ನಮ್ಮ ಮನೇಲಿ ಇರ್ತಿದ್ವಲ್ಲ. ಏನೋ ಕೇಳಿದ್ರೆ ಏನೋ ಹೇಳ್ತಾನೆ. ನೀನು ನಂಬ್ಕೊಂಡ್ರೆ ಗ್ಯಾರಂಟಿ ನಾನು ನಮ್ಮನೆಗೆ ಹೋಗೋದಿಲ್ಲ. ನಮ್ಮನೆಗೆ ಬಂದ್ಬಿಟ್ರೆ 100% ಗೀತಾ, ನೀನು ನಿಮ್ಮನೆ ಸೇರಲ್ಲ, ನನ್ನ ಮನೆನೇ ಸೇರೋದು. ನನ್ನ ಬದುಕಲ್ಲಿ ಸೇರ್ತೀಯ. ಇದೇ ನಿಜ ಗೀತಾ. ಇದನ್ನ ದೇವ್ರು ಒಪ್ಕೊಂಡು ತಥಾಸ್ತು ಅಂತ ಹೂ ಮಳೆ ಸುರಿಸ್ತಾನೆ ನಮ್ಮ ಮೇಲೆ. ನೋಡ್ತಾ ಇರು ಗೀತವ್ರೆ, ನಿಂತ್ಕೊಳ್ರಿ. ಗೀತವ್ರೆ ನಿಂತ್ಕೊಳ್ರಿ. ಏನ್ ವಿಜಿ? ಏನಿಲ್ಲ. ಏನಾದ್ರು ಲೂಸ ನೀನು? ನೋಡ್ರಿ ನೋಡ್ರಿ. ಏನ್ ವಿಜಿ? ನೀರು. ವಿಜಿ ನಿನಗೆ ಉಚ್ಕಿಚ್ ಏನಾದ್ರು ಹಿಡ್ದಿದ್ಯಾ? ಇಲ್ಲ. ಗೀತಾ, ಯಾರೋ ಶೂಟ್ ಮಾಡಿದ್ರು. ಶೂಟಾ? ಯಾರು ವಿಜಿ? ನಾನೇ. ಛೇ, ವಿಜಯ್ ಗೀತಾ ಬಗ್ಗೆ ಎಷ್ಟೇ ಹುಡುಕಿದ್ರು ಒಂದೇ ಒಂದು ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ. ಅವ್ರು ವಾಪಸ್ ಬರ್ತಾರೆ ತಾನೆ, ಮತ್ತೆ ನಮಗೆ ಸಿಗ್ತಾರೆ ತಾನೆ. ನಾವು ಅಂಜಲಿ ಬೆಟ್ಟದಲ್ಲಿ ಗೀತನ್ ಜೊತೆನೇ ಇರಬೇಕಾಗಿತ್ತು. ಗೀತಾ ಒಬ್ಳೇ ಇದ್ರೆ ವಿಜಿಗೆ ಅವಳ ಜೊತೆ ಮಾತಾಡೋಕೆ ಅನುಕೂಲ ಆಗುತ್ತೆ ಅಂತ ನಾವು ನಮ್ಮ ಪಾಡಿಗೆ ಇದ್ಬಿಟ್ವಿ. ಅಟ್ಲೀಸ್ಟ್ ಗೀತಾ ಬೆಟ್ಟ ಇಳಿದು ಹೋಗ್ಬೇಕಾದ್ರೆ ನಾವು ಅವಳ ಹಿಂದೆ ಹೋಗ್ಬಿಡ್ಬೇಕಾಗಿತ್ತು. ಎಲ್ಲಾಗಿದ್ದು ನಿಮ್ಮ ಫ್ರೆಂಡ್ ಗೀತಾ ಇಂದಾನೆ. ಆ ಗೀತಾ ವಿಜಯ್ ಜೊತೆ ಚೆನ್ನಾಗಿದ್ದಿದ್ರೆ ನಾವು ಈ ಟ್ರಿಪ್ ಪ್ಲಾನು ಮಾಡ್ತಾ ಇರಲಿಲ್ಲ, ನಮ್ಗೆ ಈ ಟೆನ್ಷನು ಇರ್ತಾ ಇರಲಿಲ್ಲ. ಎಲ್ಲ ಆ ನಿಮ್ಮ ಫ್ರೆಂಡ್ ಗೀತಾ ಹಠದಿಂದಾನೆ. ಅವಳು ಬರೀ ನಮ್ಮ ಫ್ರೆಂಡ್ ಅಷ್ಟೇನಾ? ನಿಮ್ಮ ಫ್ರೆಂಡ್ ಹೆಂಡತಿ ತಾನೆ? ಅಲ್ಲ, ಗಿರಿ ಹೇಳೋದ್ರಲ್ಲಿ ತಪ್ಪೇನಿದೆ? ಹಾಗಲ್ಲ ಮದನ್, ದಯವಿಟ್ಟು ಎಲ್ಲರೂ ಸುಮ್ಮನಿರಿ. ಈಗ ಜಗಳ ಮಾಡಿ ಆಗ್ಲಿ, ಒಬ್ರ ಮೇಲೊಬ್ರು ಕಂಪ್ಲೇಂಟ್ ಮಾಡಿ ಆಗ್ಲಿ, ಏನು ಪ್ರಯೋಜನ ಇಲ್ಲ. ಗೀತಾ ವಿಜಿ ಸೇಫ್ ಆಗಿ ಬರ್ಲಿ ಅಂತ ನಾವೆಲ್ಲರೂ ಪ್ರೇ ಮಾಡೋಣ. ನಾನು ಇಲ್ಲೇ ಇರೋ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಅವರಿಬ್ರು ಕ್ಷೇಮವಾಗಿ ಬರ್ಲಿ ಅಂತ ಅರ್ಚನೆ ಮಾಡ್ಕೊಂಡ್ ಬರ್ತೀನಿ. ಹೆಲಿಕಾಪ್ಟರ್ ಶಬ್ದ ಕಾಣೋದು. ಬಚ್ಚಿಟ್ ಕಾಣ್ರು. ವಿಜಿ, ವಿಜಿ, ಬಿಡ್ರಿ. ವಿಜಿ. ಆ ಕಡೆ ಹೋಯ್ತು ಬಸ್. ಇಳಿದ್ ಬಾ. ಓಕೆ ಬಸ್. ಕರ್ಕೊಂಬರ್ರ. ಬಿಡು ನನ್ನ ಕೈನ. ವಿಜಿ, ಬಿಡು.
ಕಾಡಿನಲ್ಲಿ ನಮ್ಮನ್ನ ಹುಡ್ಕೋಕೆ ಅಂತ ಪೊಲೀಸ್ ಅವರು ಹೆಲಿಕಾಪ್ಟರ್ನ ಹಾರಿಸಿದ್ದಾರೆ. ಕಾಡಲ್ಲಿ 2 ಹೊಸ ಮುಖಗಳು ಕಾಣಿಸ್ಕೊಂಡಿದ್ದಾವೆ. ಅಂದ್ರೆ ಇವರು ಪೊಲೀಸರು. ಎತ್ಬಿಡ್ರ ಇವ್ರನ್ನ. ಸರ್ ಏನ್ ಮಾಡ್ತಿದ್ದಾರ ಸರ್? ನಾವು ಪೊಲೀಸರಲ್ಲ ಸರ್, ನಾವು ಸ್ಟೂಡೆಂಟ್ಸು. ದಾರಿ ತಪ್ಪಿ ಇಲ್ಲಿಗೆ ಬಂದಿದ್ದೀವಿ. ಹೌದು ಸರ್, ನಾವು ಸ್ಟೂಡೆಂಟ್ಸ್ ದಾರಿ ತಪ್ಪಿಸ್ಕೊಂಡು ಬಂದಿದ್ದೀವಿ. ನಮ್ಮನ್ನೇನು ಮಾಡಬೇಡಿ ಸರ್, ಪ್ಲೀಸ್. ನಮ್ಮನ್ನ ಬಿಟ್ಬಿಡಿ ಸರ್, ಪ್ಲೀಸ್. ಈ ಕಾಡಪ್ಪನ ಕೋಟೆಯಲ್ಲಿ ಒಂದು ಸೊಳ್ಳೆನೂ ಬರಕ್ಕೆ ಅವಕಾಶ ಇಲ್ಲ. ಅದು ನನ್ನ ಅಪ್ಪಣೆ ಇಲ್ಲದೆ. ಅಂಥದ್ರಲ್ಲಿ ನೀವು ಬಂದಿದ್ದೀರಾ. ಸಾಲದಕ್ಕೆ ಮೇಲ್ಗಡೆ ಹೆಲಿಕಾಪ್ಟರ್ ಬೇರೆ ಹಾರಿಸ್ಕೊಂಡು ಬಂದಿದ್ದೀರೋ ಅಂದ್ರೆ ನೀವಿಬ್ರು ಪೊಲೀಸ್ರೇ. ಇಲ್ಲಿ ಬಂದ್ರೆ ಗುರುತು ಸಿಗೋಲ್ಲ ಅನ್ಕೊಂಡ್ರ? ಇಲ್ಲ ಸರ್, ನಾವು ಪೊಲೀಸರಲ್ಲ ಸರ್. ನನ್ನ ಮಾತು ನಂಬಿ ಸರ್, ಪ್ಲೀಸ್. ಸರ್ ಪ್ಲೀಸ್ ಸರ್, ನಮ್ಮನ್ನೇನು ಮಾಡಬೇಡಿ, ಬಿಟ್ಬಿಡಿ ಸರ್. ನಿಮಗೆ ಕೈ ಮುಗಿತೀನಿ ಸರ್, ಪ್ಲೀಸ್ ನಮ್ಮನ್ನ ಬಿಟ್ಬಿಡಿ. ನಗೋ ಗಂಡಸ್ರನ್ನ, ಅಳೋ ಹೆಂಗಸ್ರನ್ನ ಯಾವತ್ತೂ ನಂಬಾರ್ದು. ನಿಮ್ಮನ್ನ ಪರೀಕ್ಷೆ ಮಾಡ್ತೀನಿ. ಪೊಲೀಸರಲ್ಲ ಅಂತ ನಂಬಿಕೆ ಬಂದ್ರೆ ಬಿಡ್ತೀನಿ. ಇಲ್ಲ ಅಂತ ಅಂದ್ರೆ